ಆನ್ ಪವನ್ ಪೂಲ ತಾತು. ಪ್ರೊನೌನ್ಸಿಯೇಷನ್ ಸರಿಯಾಗಿ ಬರ್ತಾ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರೆ. ಇದು ರೈಟರ್ ರಂಗ ಗೊತ್ತಿಲ್ಲ, ಒಟ್ನಲ್ಲಿ ಇದೇ ಟೈಟಲ್ಲು. ಹಿಂದೆ ಜೋ ಮೂವಿ ಬಂದು ಸಿಕ್ಕಾಪಟ್ಟೆ ರೆಕಗ್ನೈಸೇಷನ್ನ ತಗೊಂಡಿತ್ತು. ಅದೇ ಒಂದು ಸಿನಿಮಾದ ಹೀರೋ ಮತ್ತು ಹೀರೋಯಿನ್ನು ಸೇರಿಕೊಂಡು ಆ್ಯಕ್ಟ್ ಮಾಡಿರೋ ಸಿನಿಮಾನೇ ಈ ಒಂದು ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ. ಒಂದೊಳ್ಳೆ ರೊಮ್ಯಾಂಟಿಕ್ ಕಾಮಿಡಿ ಮೂವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟೆಲ್ಲ ಈ ಒಂದು ಸಿನಿಮಾದ ಮುಖಾಂತರ ಸಮಾಜಕ್ಕೆ ಒಂದೊಳ್ಳೆ ಮೆಸೇಜ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದಾರೆ. ನಾನು ಇದ್ದಂಗೆ ಸ್ಟ್ರೈಟಾಗಿ ಯಾವುದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕೈಲಾಸ್ ಅರಸನ್ ತಾಂಗವೆಲ್ ಅವರು ಡೈರೆಕ್ಷನ್ನ ಮಾಡಿ ರಾಯ್ ರಾಜು ಮತ್ತು ಮಾಳವಿಕಾ ಅವರು ಲೀಡಾಗಿ ಕಾಣಿಸ್ಕೊಂಡಂಥ ಸಿನಿಮಾನೇ ಈ ಒಂದು ಆನ್ ಪವನ್ ಪೂಲ ತಾತು. ಪ್ರೊನೌನ್ಸಿಯೇಷನಲ್ಲಿ ತಪ್ಪಿದರೆ ಹೊಟ್ಟೆಗೆ ಹಾಕೊಬೇಕು. ಇದೊಂದು ತಮಿಳ್ ಮೂವಿ. 5 ಕೋಟಿನಲ್ಲಿ ರೆಡಿ ಮಾಡಿದ್ದಾರೆ. 23 ಕೋಟಿಗಿಂತ ಜಾಸ್ತಿ ಕಲೆಕ್ಟ ಮಾಡಿದೆ. ಈಗ OTTನಲ್ಲಿ ಬಂದು ಒಂದೊಳ್ಳೆ ರೆಕಗ್ನೈಸೇಷನ್ನ ತಗೊತಾ ಇದೆ. ಈ ಒಂದು ಸಿನಿಮಾ ನಮ್ಮ ಕನ್ನಡದಲ್ಲೂ ಕೂಡ ಅವೈಲಬಲ್ ಇದೆ. ಪ್ರೆಸೆಂಟಲ್ಲಿ ಜಿಯೋ ಹಾಟ್‌ಸ್ಟಾರ್ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಸಿನಿಮಾನ ನೋಡಿ ಒಂದೊಳ್ಳೆ ಎಂಟರ್ಟೈನರ್ ಇದು. ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದರೆ, ಶಿವ ಮತ್ತು ಶಕ್ತಿ, ಶಿವನ ಫ್ಯಾಮಿಲಿಯವರೇ ಆಗಿರ್ಬೋದು, ಶಕ್ತಿಯ ಫ್ಯಾಮಿಲಿಯವರೇ ಆಗಿರ್ಬೋದು, ಸಂಪ್ರದಾಯನ ಫಾಲೋ ಮಾಡೋ ಅಂಥವ್ರು. ಬಟ್ ಇವರಿಬ್ಬರು ಮದುವೆ ಮಾಡ್ಕೊತಾರೆ. ಮದುವೆ ಆದಮೇಲೆ ಗಂಡ ಮತ್ತು ಹೆಂಡತಿ ಈಕ್ವಲ್ ಆಗಿ ಬದುಕಬೇಕು ಅಂತ ಅವರಲ್ಲಿ ಇಷ್ಟಪಡ್ತಾರೆ. ಅದೇ ಥರ ಬದುಕೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಕೆಲವೊಂದು ವಿಷಯಗಳಲ್ಲಿ ಈ ಒಂದು ಗಂಡ ಹೆಂಡತಿರಲ್ಲಿ ಜಗಳಗಳು ಆಗ್ತಿರ್ತವೆ. ಅದೇ ಥರ ಆಗಿ ಡೈವರ್ಸ್ ಗಂಟ ಬರ್ತತೆ. ಈ ಪ್ರಾಬ್ಲಮ್ ಎಲ್ಲ ಹೆಂಗೆ ಸಾಲ್ವ್ ಮಾಡಿಕೊಂಡ್ರು ಇದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದ ಸ್ಕ್ರೀನ್ ಪ್ಲೇನೇ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿದೆ. ಫಸ್ಟ್ ಹಾಫು ಒಂಥರ ಹೀರೋ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾನೆ ಲಾಯರ್ಗೆ. ಸೆಕೆಂಡ್ ಹಾಫು ಆನ್ ದಿ ವೇ ರಿಯಾಲಿಟಿಲಿ ಹೆಂಗಿದೆ ಹೆಂಗೆ ಇಲ್ಲಿ ಪೋರ್ಟ್ರೇ ಆಗ್ತಾ ಹೋಗುತ್ತೆ. ಇನ್ನು ಸಾಂಗ್ಗಳು ಕೂಡ ಡೀಸೆಂಟ್ ಆಗಿದ್ದಾವೆ, ಅಂಥ ಗುಡ್ ಏನಲ್ಲ. ಇನ್ನು ಈ ಒಂದು ಸಿನಿಮಾದ ಹೀರೋಯಿನ್ನು ಮಾಳವಿಕಾ ಮತ್ತು ರಾಯ್ ರಾಜ್. ಹಿಂದೆ ಜೋ ಸಿನಿಮಾದಲ್ಲಿ ಇವರ ಒಂದು ಪೇರು ಸಿಕ್ಕಾಪಟ್ಟ ಹಿಟ್ಟಾಗಿತ್ತು. ಹಾಗಾಗಿ ಇಲ್ಲೂ ಕೂಡ ತೊಗೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಈ ಒಂದು ಸಿನಿಮಾದಲ್ಲೂ ಕೂಡ ವರ್ಕೌಟ್ ಆಗಿದೆ ಅದು. ಅಷ್ಟೇ ಅಲ್ಲ, ಲಾಯರ್ ನಾರಾಯಣ್ ಕ್ಯಾರೆಕ್ಟರ್ ಮಾಡಿರೋ ಆಕ್ಟರು ಆ ಒಂದು ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಮತ್ತು ಲಾಯರ್ ಫ್ರೆಂಡ್ ಆಗಿರೋ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಚುಲ್ ಆಗಿರೋ ಫೆಮಿನಿಸಮ್ ಅಂದ್ರೇನು, ಮತ್ತು ಮೆನ್ಸು ವುಮೆನ್ಸ್ಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಅಷ್ಟೇ ಅಲ್ಲ ವುಮೆನ್ಸು ಕೂಡ ಮೆನ್ಸ್ಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಇಂಥ ಒಳ್ಳೆ ವಿಷಯಗಳ್ನ ತುಂಬ ಚೆನ್ನಾಗಿ ಡಿಸ್ಕಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಡೈರೆಕ್ಟ್ರಲ್ಲಿ. ಫೆಮಿನಿಸಮ್ನ ಒಂದೊಳ್ಳೆ ರೀತಿಲಿ ಪೋರ್ಟ್ರೇ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಡೈವರ್ಸ್ ಅನ್ನೋದು ಕೂಡ ಒಂದು ವರಸ್ಟ್ ಥಿಂಗ್ ಅಂತ ಇಲ್ಲಿ ಟ್ರೈ ಮಾಡಿದ್ದಾರೆ ತೋರಿಸೋದಕ್ಕೆ. ಅಂದರೆ ಡೈವರ್ಸ್ ಅನ್ನೋದು ವರಸ್ಟ್ ಅಲ್ಲ, ಅದಕ್ಕೆ ಪರಿಹಾರ ಹುಡುಕಿ ಅಲ್ಲಿ ಸಾಲ್ವ್ ಆಗಲಿಲ್ಲ ಅಂದರೆ ಡೈವರ್ಸ್ ತೊಗೊಳ್ಳೋದು ಉತ್ತಮ ಅಂತ ಇಲ್ಲಿ ತೋರಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ವೇನಲ್ಲಿ, ಕಾಮಿಡಿ ವೇನಲ್ಲಿ ತುಂಬ ಚೆನ್ನಾಗೇ ತಗೊಂಡೋಗಿದ್ದಾರೆ. ಅಷ್ಟೆಲ್ಲ ಎಮೋಷನ್ ಸೀನ್ಸ್ಗಳಲ್ಲಿ ಎಮೋಷನ್ನು ಕೂಡ ಇಟ್ಟಿದ್ದಾರೆ. ಒಂದೊಳ್ಳೆ ಫೀಲ್ ಗುಡ್ ಮೂವಿ ಕಣ್ರಿ. IMDbನಲ್ಲೂ ಕೂಡ 7.1 ರೇಟಿಂಗ್ ಇದೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ಆರಾಮಾಗಿ ನೋಡ್ಬೋದಾದಂಥ ಸಿನಿಮಾ ಇದು. ಸಿನಿಮಾ ಚೆನ್ನಾಗಿದೆ, ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಒಂದು ಸಿನಿಮಾ. ಅದರಲ್ಲೂ ಫ್ಯಾಮಿಲಿಲಿ ಪ್ರಾಬ್ಲಮ್ಸ್ ತೊಗೊಂಡ್ಬಂದು ಯಾವಾಗಲೂ ಜಗಳ ಆಡ್ತಕ್ಕಂಥ ಕಪಲ್ಸ್ಗೆ ಈ ಒಂದು ಸಿನಿಮಾ ಬೆಸ್ಟು ಸಜೆಷನ್ ಅಂತ ಹೇಳ್ಬೋದು. ನಾನು ಸಿನಿಮಾ ನೋಡಿದೆ, ನನಗಿಷ್ಟ ಆಯಿತು. ನೀವು ಸಿನಿಮಾ ನೋಡಿದರೆ ನಿಮ್ಮ ಒಂದು ಫೀಲಿಂಗ್ ಏನು ಅಂತ ಕಮೆಂಟ್ ಮಾಡಿ. ಇಲ್ಲಿವರೆಗೂ ನೋಡ್ತಿದ್ದೀರಂದರೆ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿರುತ್ತೆ, ಒಂದು ಲೈಕ್ ಹಾಕ್ಕೊಂಡ್ರೆ ನನಗೂ ಎಷ್ಟೋ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು. ನಾನು ಮತ್ತೆ ಸಿಗ್ತಾ ಇರ್ತೀನಿ. ಬಾಯ್.